ನಿಮ್ ಮುಂದೆ ಹೇಳ್ತೀನಿ, ಮೂಗ್ ಗಿಡದ ಒಳ್ಳೆ ಪರಿಮಳ ವಾಸನೆ. ಇನ್ನೂ ಸ್ವಲ್ಪ ವಾಸನೆ ತಗೋಬೇಕು, ಇನ್ನೂ ಸ್ವಲ್ಪ ವಾಸನೆ ತಗೋಬೇಕಂತ. ಪರಿಮಳ ವಾಸನೆ ಅಂದ್ರೆ ಯಾವ್ದು ಮಸಡಿಗೆ ದೇಹಕ್ಕೆ ಹೊಡ್ಕೊಳ್ಳುವಂತ ಸೇಂಟ್ ವಾಸನೆ ಅಲ್ಲ. ಇದ 8 ಫೂಟ್ ಬೇರ್ ಐತ್ರಿ. ಇದು ಮಲ್ನಾಡ್ ಮಡಿಕೆ ಅಂತಾರ ಇದಕ್ಕ. ಇದ್ರ ಬೇರ 8 ಫೂಟ್ ರೀ. ನಾವ್ ಏನೂ ಮಾಡ್ಲಾರಂಗ ಹಿಂಗ್ ಸರ್ನ ಜಗ್ಗಿದ್ರ ಬರ್ತೈತಿ. ಅಂದ್ರ ವಿಚಾರ ಮಾಡ್ರಿ, ನಾವ್ ಮಣ್ಣು ಚೆಕ್ ಮಾಡ್ಸ್ಕೊಂತೇವಲ್ಲ, ನಮ್ಮ ಮಣ್ಣಿನ ಗುಣಧರ್ಮ 5 ಫೂಟ್ 7.5 ಫೂಟ್ ಬೇರ್ ಒಳಗ್ ಹೋಗ್ಬೇಕಂತಂದ್ರ ನಮ್ ಮಣ್ಣು ಎಷ್ಟು ಸಡ್ಲಿರ್ಬೇಕ, ಎಷ್ಟು ಪೋಷಕಾಂಶಗಳು ಒಳಗ್ ಹೋಗ್ಕವು, ಎಷ್ಟು ನೀರ್ ಹೋಗತಿ, ಎಷ್ಟು ಗಾಳಿ ಹೋಗತಿ. ನಮ್ಮ ಮನೆಯಲ್ಲಿ ಯಾವ ಇದನ್ನ ಮಾಡ್ಕೋಬೇಕು ನಾವು. ಇಂಥವೆಲ್ಲ ಚೆಕ್ ಮಾಡ್ಬೇಕು ನಾವು. ಇದ್ರ ಕಾಳು ತೋರಿಸ್ತೀನಿ ಹೆಂಗಿರ್ತಾವ ಅಂತೇಳಿ ಒಂದ ಸೆಕೆಂಡ್. ಇದ್ರಿ ಮಲ್ನಾಡ್ ಮಡಿಕೆ ಅಂತಾರ್ರಿ. ದ್ವಿದಳ ಕಾಳು ರೀ. ದ್ವಿದಳ ಧಾನ್ಯ ರೀ. ಇದು ಚೆನ್ನಾಗಿ ಕ್ರಾಪ್ ರೆಸಿಡ್ಯೂ ಅಂತ ನಾವು ಕ್ರಾಪ್ ರೆಸಿಡ್ಯೂ ಅಂತೇಳಿ ಇಷ್ಟೆಲ್ಲ ಕ್ರಾಪ್ ರೆಸಿಡ್ಯೂ ಹಾಕತ್ರಿ. ಭೂಮಿಯಾಗ ಅಷ್ಟು ಆಳವಾಗಿ ಬೇರ್ ಹಾಕ್ತತಿ. ಇದು ಆರೋಗ್ಯಕ್ಕೆ ಇದ್ರ ಕಾಳು ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರಿ. ಇದು ಕಾಳು ಪಲ್ಯ ಮಾಡಿ ತಿಂತೇವಲ್ರಿ. ಇದು ಮಲ್ನಾಡ್ ಮಡಿಕೆ ಅಂತೇವೆ ನಮ್ಮಲ್ಲಿ. ಮೂಲತಃ ನಾನು ಪ್ರಜಾವಾಣಿ ಪೇಪರ್, ಡೆಕ್ಕನ್ ಹೆರಾಳದೊಳಗ ಪ್ರಿಂಟರ್ಸ್ ಅಂತ ಕೆಲಸ ಮಾಡಿದ್ರಿ. ಪ್ರಿಂಟರ್ ಅಂತೇಳಿ. ಬಟ್ ನಮ್ಮ ತಾಯಿ ಕೃಷಿಗೆ ನೀನ ಮಾಡ್ಕೊಂಡು ಹೋಗು, ನೀನ್ ಬಿಟ್ಟು ಏನು ಬೇರೆ ಏನ್ ಮಾಡ್ಬೇಡ, ನಿಮ್ ತಂದಿದ ಭೂಮಿ ಐತಿ ಅಂತೇಳಿ ಮಾಡಂತ ಹೇಳಿದ್ರಿ. ಬಟ್ ನಾ ಕೃಷಿಗೆ ಬಂದೆ. ಅವಾಗ ಅದು ಸ್ಟೋರಿ ಭಾಳ ಕಷ್ಟ ಐತಿ. ಅದನ್ನ ಎಷ್ಟು ಹೇಳಿದ್ರೆ ಭಾಳ ದೊಡ್ಡದಾಕತಿ. ಅವಾಗ ಒಂದು ಎಷ್ಟು 20 ಎಕರೆದೊಳಗೆ ಕರಿಕಿ ಜಾಲಿ ಎಲ್ಲ ತೆಗೆದು ಚೆನ್ನಾಗಿ ಒಟ್ಟು ಬೆಳೆ ಮಾಡ್ಕೊಂತ ಒಂದು ಅಲ್ಪ ಸ್ವಲ್ಪ 50 kg ಒಂದು ಕುರಿ ಹೊಲಕ್ಕೆ 50 kg ಇಲ್ಲ 25 kg ಗೊಬ್ಬರ ಅಲ್ಪ ಸ್ವಲ್ಪ ಒಂದು ಹಾಕ್ತಿದ್ವಿ. ಹಾಕುವತ್ನ್ಯಾಗ ಮುಂದ ನಮ್ ಕೃಷಿ ಇಲಾಖೆ ಅಂತ ಐತಿ ನೋಡ್ರಿ. ಕೃಷಿ ಇಲಾಖೆ ಒಂದು ಯೋಜನಾ ಬಂತ್ರಿ, FFS ಅಂತೇಳಿ. FFS ಅಂತಂದು ಯೋಜನಾ ಬಂತು. ಏನಂತ ಬಂತಂತಂದ್ರ, ಇಲ್ಲ ನಿಮ್ ಕುಸ್ಬಿ ಬೆಳೆ ಬಗ್ಗೆ ನಿಮ್ಗೆ ಒಂದು ಟ್ರೈನಿಂಗ್ ಕೊಡ್ತೀವಿ, 1 ತಿಂಗಳ ಕಾರ್ಯಕ್ರಮ ಅಂತೇಳಿ ನಮ್ಮೂರ್ ಹನುಮಪ್ಪನ ಗುಡಿಯಾಗ ಬಂದ್ರು. ಮಾಂತೇಶ್ ಚೆಬ್ಬಿ ಅಂತೇಳಿ ಒಬ್ಬರು ಪರಿಚಯ ಆದ್ರವರು. ಬಂದು ಒಂದು ಬ್ಯಾಗ, ಒಂದು ರಾವಗಾಜ, ಒಂದು ಸೀಸ್ ಪೆನ್ಸಿಲ್, ಒಂದು ಇಂಚ್ ಪಟ್ಟೆ ಇಂಥವೆಲ್ಲ ಕೊಟ್ಟು 1 ತಿಂಗಳ ಮಟ ಒಂದು ವಾರ ಒಂದು ಹೊಲಕ್ಕೆ ಹೋಗೋದು, ಕುಸಿಬಿ ಎಷ್ಟು ಎತ್ತರ ಬೆಳೆದೈತಿ, ಎಷ್ಟು ಕೀಟ ಇದಾವ ಅದ್ರಾಗ, ಎಷ್ಟು ಎಲಿ ಬಿಟ್ಟು ಒಂದು ಹಿಂಗೆ ಮಾಡೋದು, ಬರ್ಕೊಂಬರೋದು. ಮಾಡ್ತಾ 1 ತಿಂಗಳ ಆತ್ರಿ. 1 ತಿಂಗಳಾಗಿಂದ ಮುಂದೆ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನಮ್ಮ ಊರಾಗ ಹನುಮಂತರ ಗುಡಿಯಾಗ. ಪಾಟೀಲ್ ಮೇಡಮ್ ಅವ್ರ ಅಂತೇಳಿ, ಮತ್ತು ಮಾಂತೇಶ್ ಚೆಬ್ಬಿ ಅವ್ರು ಅಂತೇಳಿ, ಹುಲಿ ಮೇಡಮ್ ಅವ್ರ ಅಂತೇಳಿ ಒಂದು ಧಾರವಾಡ ಕೃಷಿ ಇಲಾಖೆಲಿದ್ದ ಧಾರವಾಡ JD ಆಫೀಸ್ನಾಗಿದ್ದ ಬಂದಿದ್ರಿ. ಬಂದು ಒಂದು ಇಲಾಖೆ ಕಾರ್ಯಕ್ರಮ ಮಾಡಿ ಚೆನ್ನಾಗಿ ಒಂದು 30 ಜನ ರೈತರಿದ್ವಿ ನಾವು. ಮಾಡಿ ಹೋದ್ರಿ. ಹೋಗಿಂದ ಕೃಷಿ ಇಲಾಖೆ ಯಾವಾಗ ಪರಿಚಯ ಆದ್ ನಮ್ಗೆ. ಪರಿಚಯ ಆಗಿಂದ ಅವ್ರು ಏನು ಹೇಳಿದ್ರ ನಮ್ಗೆ, ಇಲ್ಲ ನೀವು ಗೊಬ್ಬರ ಹಾಕೋದು ಕಡಿಮೆ ಮಾಡಬೇಕಂತಂದ್ರೆ ಬಿಡ್ಬೇಕಂತಂದ್ರೆ ಎರೆಹುಳ ಗೊಬ್ಬರ ಮಾಡಿ ಚಲೋ ಆಕತಿ, ಎರೆಹುಳ ಗೊಬ್ಬರ ಮಾಡ್ರಿ ಅಂತಂದು ನಿಮ್ಗೊಂದು ಪ್ಲಾಸ್ಟಿಕ್ ಎರೆಹುಳ ತೊಟ್ಟಿ ಕೊಡ್ತೀವಿ, ಕೊಡ್ರಿ ಯಾರು ಬೇಡ ಅಂತಾರಲ್ಲ ಅಂತಂದ್ವಿ. ಅವ್ರು ಅದನ್ನ ಎರೆಹುಳ ತೊಟ್ಟಿ ಸುಮ್ಕ ಕೊಡ್ಲಿಲ್ಲ ಅವ್ರು. ಅದಕ್ಕೆ ಸುತ್ತೂಲಿ ಒಂದು ಬುಡಕ್ಕೆಲ್ಲ ಹಸಿಗಲ್ ಹಾಕಿ, ಅದಕ್ಕೆ ಸುತ್ತೂಲಿ ನೀರು ನಿಲ್ಲಿಸಿ, ಅದಕ್ಕೊಂದು ಕೋಲ್ ಚುಚ್ಚಿಸಿ, ಅಂದ್ರೆ ನಿನಗೊಂದು ಪ್ಲಾಸ್ಟಿಕ್ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ನಾವು ಚಿಂಚಲಿಯಾಗಿದ್ದಾಗ ಕಲ್ಲು ಏರಿಸಿ ಒಂದು ಟ್ರಿಪ್ಪು, ಅದಕ್ಕೆಲ್ಲ ಒಂದು 4,500 ರೂಪಾಯಿ ಖರ್ಚು ಮಾಡಿ ಕೋಲ್ ನಿಲ್ಲಿಸಿ, ಸುತ್ತೂಲಿ ನೀರು ನಿಲ್ಲಿಸಿ, ಅದಕ್ಕೊಂದು ಪೈಪ್ ಹಾಕಿ ಮತ್ತೊಂದು ತೆಗ್ ಮಾಡಿ ಈ ಥರ ಮಾಡಿದ್ವಿ. ಅವಾಗ ಅವರು ಅದನ್ನ ನೋಡ್ಕೊಂಡು ಹೋಗಿ ಒಂದು ಎರೆಹುಳ ತೊಟ್ಟಿ ಕೊಟ್ರು. ಒಂದು ಎರೆಹುಳ ತೊಟ್ಟಿಗೆ ಒಂದು ಏರ್ ಕಸ, ಒಂದು ಏರ್ ಸೆಗಣಿ, ಒಂದು ಏರ್ ಕಸ, ಹಿಂಗೆ ಒಂದು ಮಣ್ಣು ಹಾಕ್ಕೊಂತ ಬಂದು ಮುಚ್ಚಿದ್ರಿ. ಮುಚ್ಚಿ ಮುಂದೆ ಅದು ಒಂದು 30 ದಿನ ಆತ್ರಿ. 30 ದಿನ 35 ದಿನ ಆದ್ಮೇಲೆ ನೀರು ಹಾಕಿದ್ವಿ. ನೀರು ಹಾಕಿಂದ ಹೀಟ್ ಬರ್ತೈತೆ. ಅದು ಹೀಟ್ ಹೋದ ನಂತರ ಅದನ್ನ ಕೋಲ್ಡ್ ಆದ ನಂತರ ಅದಕ್ಕೆ ಸ್ವಲ್ಪ ಎರೆಹುಳ ಬಿಟ್ವಿ. ಎರೆಹುಳ ಬಿಟ್ಟಿಂದ ಅವು ಎರೆಹುಳ ಗೊಬ್ಬರ ಆಗಕತ್ರಿ. ಎರೆಹುಳ ಗೊಬ್ಬರ ಹಾಕಿದ್ನ ಒಂದು 6 ತಿಂಗಳ 1 ವರ್ಷ ಆತ್ರಿ. ಅವಾಗ ನಮ್ಮ ಡಿಸ್ಟಿಕ್ JD ಧಾರವಾಡ ಡಿಸ್ಟಿಕ್ JD ಗಡದ್ ಅಂತಿದ್ರು. ನಾ ಹೇಳ್ತಾ ಇರೋದು ಒಂದು 22 ವರ್ಷದ ಸ್ಟೋರಿಯ, ಈಗಿಲ್ಲಲ್ಲ. ಗಡದ್ ಅಂತಿದ್ರು. ಬಂದು ನಾ ಇಲ್ಲಿ ಟೈಮ್ನಾಗ ಲಕ್ಷ್ಮೀ ಸರ್ಕೊ ಇದ್ದೆ. ನಾ ಇಲ್ಲಿ ಟೈಮ್ನಾಗ ಮಾಂತೇಶ್ ಚೆಬ್ಬಿ ಅವ್ರು ಕರ್ಕೊಂಬಂದು ಈ ರೈತ ಹಿಂಗೆ ಮಾಡ್ಯಾನ ನೋಡ್ರಿ, ಹಿಂಗೆ ಮಾಡ್ಯಾನ. ಈ ರೈತ ಭಾಳ ಚೆನ್ನಾಗಿ ಮಾಡ್ಯಾನ, ಶಬ್ಬಾಶಿರಿ ಕೊಟ್ಟ, ನಿಮ್ಗೆ ಇನ್ನೊಂದು 2-3 ಎರೆಹುಳ ತೊಟ್ಟಿ ಬೇಕಂದ್ರೆ ಎರೆಹುಳ ತೊಟ್ಟಿ ಕೊಡ್ರಿ ಅಂತಂದ್ರು ಅವ್ರು. ಅಂದಿಂದ ಇಲ್ಲ ಮಲೇಶಪ್ಪ ಅವ್ರ, ನಿಮ್ಗೆ ಇನ್ನೊಂದು 2 ಎರೆಹುಳ ತೊಟ್ಟಿ ಕೊಡ್ತಾರಂತ ಮಾಡ್ಕೊರಿ ಅಂತ. ಅದು ಒಂದು ಮತ್ತೊಂದು 2 ಕೊಟ್ರು, 3 ಆದು ಮಾಡಾಕತ್ತಿದ್ದೆ. ಒಂದು 2 ವರ್ಷ ಮಾಡಿದೆ. ಎಂಥ ವಿಪರ್ಯಾಸ ಅಂದ್ರಿ, 22 ವರ್ಷದಿಂದ ನಮ್ಮೂರ ನಳ ಬರ್ತಿದ್ವು. ಆ ನಳದ ನೀರು ಹಿಡಿದು ನಾನು 20 ಎಕರೆ ಕುಡಿಯಾಕ ನೀರಿಲ್ಲ. ಮತ್ತೆ ಒಂದು ನೀನು ಪೂರ್ತಿ ಒಣಬೇಸ ಹೊಲಕ್ಕೆ ಬಂದು ನೀರು ಆದ ಒಂದು ಮನೆಗೆ ಹೋಗ್ಬೇಕು ನಾವು, ಅಷ್ಟು ನೀರು ಅಲ್ಲೇ ಊರಾಗ ನಳ ಬರ್ತಿದ್ವು. ಆ ನಳದ ನೀರು ಹಿಡಿದು ಎರೆಹುಳ ಗೊಬ್ಬರ ಮಾಡ್ತಿದ್ದೆ. 2 ವರ್ಷ ಮಾಡಿದೆ. 2 ವರ್ಷ ಮಾಡಿಂದ ಮುಂದ್ರಿ 3ನೇ ವರ್ಷಕ್ಕೆ ನಳ ಬಂದಾಗ್ಬಿಟ್ಟು ನೋಡ್ರಿ. 22 ವರ್ಷದಿಂದ ನಳ ಬರ್ತಿದ್ವು. ಇವತ್ತಿನವರೆಗೂ ನಮ್ಮೂರಾಗ ಹೋದ್ರೆ ಬೇರೆ ಕಡೆ ಹೋಗಿ ನೀರು ತರಬೇಕು ನಾವು. ಬೇರೆ ಕಡೆ ಸಿಸ್ಟಮ್ ಕಟ್ಟಾರ, ಅಲ್ಲಿ ಹೋಗಿ ನೀರು ತರಬೇಕು. ಇವತ್ತಿಗೂ ನೀರಿಲ್ಲ. 22 ವರ್ಷದಿಂದ ಬಂದಾಗಿದ್ದು ನಳ ಇಲ್ಲ, ಇವತ್ತಿಗೂ ಇಲ್ಲ. ಇದಕ್ಕೆ ಎರೆಹುಳಕ್ಕೆ ನೀರು ಬೇಕ್ರಿ. ನೀರಿದ್ರೆ ಕೆಲಸ ಮಾಡೋದ್ರಿ. ಇದು ಮ್ಯಾನೇಜ್ಮೆಂಟ್ ಬೇಕು ಇದಕ್ಕೆ ಅಂದಿಂದ. ಅವಾಗ ಒಂದಿಷ್ಟು ಜನ ಬಲ್ಲವ್ರನ್ನ ಕೇಳಿದ್ವಿ, ಇಲ್ಲ ಜೀವಾಮೃತ ಮಾಡಿ ಚಲೋ ಆಕತಿ ಅಂತ. 200 ಲೀಟರ್ ನೀರು ಬೇಕು ಒಂದು ಡ್ರಮ್ಮಿಗೆ. ಅಂಥದ್ದು 20 ಎಕರೆ ಹೊಲಕ್ಕೆ ಎಷ್ಟು ನೀರು ಬೇಕು?
ನಮ್ ಕುಡಿಯಾಕ ನೀರಿಲ್ಲ, ನೀರ್ ಎಲ್ಲಿದ ತರುದು? ಹಿಂಗ್ ವಿಚಾರ ಬರಾಕತ್ತ. ಭಾಳ ಜನ ಬಲ್ಲವ್ರು ಕೇಳ್ದ ಜೀವಾಮೃತ ಮಾಡ್ರಿ ಅದನ್ನ ಮಾಡ್ರಿ ಅಂತ ಕೇಳಿಂದ ಅವಾಗ ನನಗೆ ಇದೆಲ್ಲ ಭಾಳ ಕೆಲಸ ಅನ್ಸಕತ್ತ. ಚೆನ್ನಾಗಿ ಮಾಡ್ತಿದ್ದೆ, ಏನೋ ಮಾಡ್ತಿದ್ದಿಲ್ಲ, ಒಂದ್ 100-200 ಗಾಡಿ ಗೊಬ್ಬರ ಹೇರ್ತಿದ್ದ, ಬೆಳೆ ಪರಿವರ್ತನೆ ಮಾಡ್ತಿದ್ದ, ಮಾಡಿ ಚೆನ್ನಾಗಿ ಬೆಳೆ ಬೆಳೆದಿದ್ದ. ಎಷ್ಟು ಹುಚ್ಚಿತ್ತಂದ್ರೆ ನಾವು ಸಗಣಿಗೆ ನಮ್ಮ ಅಜ್ಜಗ ಮನ್ಯಾಗ 25 ಜನ 18 ಎತ್ತಿದ್ರು ಊರಿಗೆ ಹೋಗಿದ್ದ ಹುಬ್ಬಳ್ಳಿಗೆ. ಹೋಗಿ ಹುಬ್ಬಳ್ಳಿಗೆ ಬರ್ಬೇಕಂತಂದ್ರ ದಾರ್ಯಾಗ ಎಲ್ಲಾರ ಸಗಣಿ ಬಿದ್ರೆ ಸಗಣಿ ತೊಗೊಂಬಂದು ತಿಪ್ಪಿ ಹಾಕಿಸಿದ್ದಾವ. ಆ ಸಗಣಿ ಅಷ್ಟು ಸಗಣಿ ಬಗ್ಗೆ ಹುಚ್ಚಿತ್ತು ಅವ್ರಿಗೆ. ಮತ್ತು ಅವರು ಇಳುವರಿ ಹೆಂಗೆ ತೆಗ್ದಿದ್ರು ಅಂತಂದ್ರ ಅವರು ಮೇಜರ್ ಮೆಣಸಿನ್ಕಾಯಿ ಬೆಳಿತಿದ್ರು ಇಲ್ಲೇ ಕೋಳಿವಾಡ ನಮ್ಮ ಅಜ್ಜನೂರು. ಅವ್ರು ಮೆಣಸಿನ್ಕಾಯಿ ಬೆಳೆ ಹೆಂಗೆ ತೆಗ್ದಿದ್ರು ಅಂತಂದ್ರೆ ಒಂದು 10 ಎಕರೆ 10 ಕುರಿ ಹೊಲಕ್ಕೆ ಬೆಳೆ ಶೇಂಗಾ ಹಾಕ್ತಿದ್ರು. ಮರನೇ ವರ್ಷ ಮೆಣಸಿನ್ಕಾಯಿ ಬೆಳಿತಿದ್ರು, ತಿಪ್ಪಿ ಗೊಬ್ಬರ ಹೇರ್ತಿದ್ರು, ಹೇರಿ ಎಡಿ ಕುಂಟಿ ಹೊಡಿತಿದ್ರು, ಅಗಿ ಹಚ್ತಿದ್ರು. ಇದನ್ನ ಬಿಟ್ಟು ಏನೂ ಮಾಡ್ತಿದ್ದಿಲ್ಲ. ಒಂದು ಸ್ಪ್ರೇ NPK ಸ್ಪ್ರೇ ಮತ್ತು ಇವೆರಡು ಗೊತ್ತಿದ್ದೇ ಇಲ್ಲ ಅವ್ರಿಗೆ. ಅವಾಗ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಬೆಳೆ ಹೆಂಗೆ ತೆಗ್ದಿದ್ರು ಅಂತಂದ್ರೆ ಊರಾಗ ಯಾರು ಅವ್ರು ಹೊಂಟ್ರ ಊರಾಗ ಹೊಂಟ್ರ, ಇಲ್ರಿ ನಿಮ್ದು ಮೆಣಸಿನ್ಕಾಯಿ ಎಷ್ಟು ಹಾಕವ್ರಿ ಅಂತ ಸಾವ್ಕಾರ ಕೇಳಿದ್ರೆ, ಇಲ್ಲಿ ಬಿಡಪ್ಪ ಒಂದು 8-10 ಎಷ್ಟು ಉದ್ದ ಎಷ್ಟು ಆಗಲ್ಲ 8 ಎತ್ತಿನ ಬಣಿ ಬಿದ್ದೈತಿಲ್ಲ, ಅಷ್ಟು ಬಿದ್ದೈತಿ ಬಿಡ, ಇನ್ನೂ ತೂಕ ಮಾಡಿಲ್ಲ ಅಂತ ಹೇಳೋರು. ಅಷ್ಟು ಇಳುವರಿ ತೆಗ್ಯಾರ ಅವ್ರು. ಇವತ್ತು ನಾವು ಇಳುವರಿ ಕಡಿಮೆ ಆಗೋದು ಹಿಂಗೆ ಮಾಡಿ ಗೊಬ್ಬರ ಬಳಸ್ತೀವಿ ಅಂತ ಹೇಳ್ತಾರೆ. ಬಟ್ ಅಷ್ಟು ಒಂದು ಸ್ಪ್ರೇ ಇಲ್ಲಂಗ, ಮತ್ತೆ ಒಂದು ಸ್ಪ್ರೇ ಇಲ್ಲಂಗ ಒಂದು NPK ಹಾಕ್ಲಾರ್ದಂಗೆ ತೆಗಿತಿದ್ರು ಅವ್ರು. ಅವಾಗ ನನಗೇನು ತಿಳಿಯಾಕ ಹೋಗ್ತಂತಂದ್ರೆ ಈ ಸಗಣ್ಯಾಗ ಏನೈತಿ ಅಂತೇಳಿ ನೋಡ್ಬೇಕಲ್ಲ ಅಂತೇಳಿ ವಿಚಾರ ಬಂತು. ಸಗಣ್ಯಾಗಾರ ಏನಿರ್ಬೇಕಿದ? ಅಲ್ಲಿ ಬಂದಾಗ ಸಗಣಿ ಬಗ್ಗೆ ನನಗೆ ಜ್ಞಾನ ಏನಿದ್ದಿಲ್ಲ. ಹಂಗ ಸುಮಾರು ದನ ಕರ್ದಿದ್ರೆ ಸಗಣಿ ತಿಪ್ಪಿ ಹಾಕ್ತಿದ್ರೆ, ಅದನ್ನ ಹೊಲಕ್ಕೆ ಹೇರ್ತಿದ್ರೆ, 100-150 ಗಾಡಿ ಹೇರ್ತಿದ್ರೆ, ಹಾಕ್ತಿದ್ರೆ, ಬಿತ್ತಿದ್ರೆ. ಈ ಸಗಣ್ಯಾಗಾರ ಏನೈತಿ ಅಂತ ನೋಡ್ಬೇಕಂತ ಚಲೋ ಆತ್ರಿ. ಚಲೋವಾಗಿಂದ ಮುಂದೆ ಹೇಳ್ತೀನಿ, ಒಂದು 30 kg ಸಗಣಿ ತಗೊಂಡೆ. ಅದಕ್ಕೆ ಒಂದಿಷ್ಟು ಬೆಲ್ಲ, ಒಂದಿಷ್ಟು ಹಿಟ್ಟ, ಗೋಮೂತ್ರ ಹಾಕಿ ಕಲಿಸಿ ಗುಡ್ಡಿ ಹಾಕಿದೆ. ಈ ಬೆಲ್ಲ ಹಿಟ್ಟು ಅನ್ನೋದು ಅದ್ರೊಂದು ಸ್ಟೋರಿ ಹೇಳ್ತೀನಿ ಇವಾಗ. 10 ವರ್ಷ ಬೆಲ್ಲ ಹಿಟ್ಟು ಹಾಕಿ ಮಾಡೀನಿ, 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಮಾಡೀನಿ. ಬೆಲ್ಲ ಹಿಟ್ಟು ಹಾಕಿ ಮಾಡಿದ್ದು ರಿಪೋರ್ಟ್ ಚೆಕ್ ಮಾಡಿಸಿದ್ರೆ, ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ರಿಪೋರ್ಟ್ ಚೆಕ್ ಮಾಡಿಸಿದ್ರೆ ಎರಡು ಸೇಮ್ ಬಂದವು. ಒಂದ್ರಿ. ಎರಡನೇ ವಿಷಯ, ಈ ಬೆಲ್ಲ ಹಿಟ್ಟ ಮಣ್ಣ ನ್ಯಾಚುರಲ್ ಆಗಿ ತನ್ನಿಂತಾನ ಈ ಸಗಣಿ ಒಳಗೆ ಬರುತ್ತೆ. ಅದು ಹೆಂಗಂತ ನೀವು ಪ್ರಶ್ನೆ ಮಾಡ್ಬೋದು. ಹಿಂದೆ ಇವತ್ತು ನಮಗೆಲ್ಲ ಮ್ಯಾಟಿನ ಮ್ಯಾಗ ಕುಂತೀವಿ. ಹಿಂದೆ ನಮ್ಮ ಅಜ್ಜನ ಹಕ್ಕಿಗಳೆಲ್ಲ ಹೆಂಗಿದ್ವು ಅಂತಂದ್ರೆ ಗುದ್ದು ಬೀಳ್ತಿದ್ವು, ತೆಗ್ ಬೀಳ್ತಿದ್ವು. ಅದಕ್ಕೆ 2 ಸಮಯಕ್ಕೊಮ್ಮೆ 3 ಸಮಯಕ್ಕೊಮ್ಮೆ ಹೊರಲಿದ್ದ ಮಣ್ಣು ತೊಗೊಂಡು ಹಾಕ್ತಿದ್ರ ಗುದ್ದು ಮುಚ್ಚಕ. ಇದು ಮಣ್ಣು ಹೇಳಿದ್ರೆ ಮಣ್ಣು ಬಂತಲ್ಲಿ. ಮತ್ತೆ ಬೆಲ್ಲ ಹಿಟ್ಟು ಹೇಳಿದೆ ಆಗಲೇ ನಿಮ್ ಕಬ್ಬದಂಡ ತೋರಿಸಿ ನೋಡ್ರಿ. ಅವು ಮುಂಗಾರ್ಲೆ ಒಂದ್ ತರದ ಜೋಳ ಬೇರೆ ಹಾಕ್ತಿದ್ರಿ, ಹಿಂಗಾರ್ಲೆ ಬೇರೆ ಹಾಕ್ತಿದ್ರು. ಅವನ್ನ 12 ತಿಂಗಳನ್ನು ಇದನ್ನ ಹಸಿ ಸೊಪ್ಪಿ ಮೇಯಿಸ್ತಿದ್ರು ಹಸುಗಳಿಗೆ. ಅವಾಗ ಅದ ಕಬ್ಬದಂಡ ತಿಂದಾಗ ಸಗಣಿ ಒಳಗೆ ಬೆಲ್ಲ ಬಂತಿಲ್ರಿ, ಬಂದಿಲ್ಲ. ದ್ವಿದಳ ಹಿಟ್ಟು ಹಾಕ್ರಿ ಅಂತ ಹೇಳ್ತಾರೆ ಅದಕ್ಕೆ. ದ್ವಿದಳ ಹಿಟ್ಟನ್ನ ಹಸುಗಳು ಇದಕ್ಕೆ ಗಳೆ ಹೊಡಿಬೇಕಾರ ಹಿಂಡ್ಕೋಬೇಕಾರ ಹುಳಿ ನುಚ್ಚಿಡ್ರಿ ಅಂತಿದ್ರು. ಇದು ಅಲ್ಲಿ ತನ್ನಿಂತನ ಬಂತಿಲ್ರಿ. ಬೆಲ್ಲನೂ ಅದ್ರಾಗ ಬಂತು, ದ್ವಿದಳ ಹಿಟ್ಟನು ಅದ್ರಾಗ ಬಂತು, ಮಣ್ಣನ್ನು ಅದ್ರಾಗ ಬಂತು. ಅವ್ರು ತಿಪ್ಪಿ ಹಾಕ್ತಿದ್ರು, ತಿಪ್ಪಿ ಹೇರ್ತಿದ್ರು. ಬಟ್ ನಾವು ಬೆಲ್ಲ ಹಿಟ್ಟು ಹಾಕಿ ಮತ್ತೆ ಮಣ್ಣು ಗೊಮ್ಮತ್ರ ಹಾಕಿ ಚೆಕ್ ಮಾಡಿದಾಗ ಎರಡು ಸೇಮ್ ರಿಪೋರ್ಟ್ ಬಂದಿದ್ದಕ್ಕೆ 10 ವರ್ಷ ಬೆಲ್ಲ ಹಿಟ್ಟು ಹಾಕಿ ಮಾಡೀವಿ, 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಾಗ ಮಾಡೀವಿ. ಎರಡು ಸೇಮ್ ರಿಪೋರ್ಟ್ ಬಂದೈತಿ. ಇದು ರೀ, ಇದನ್ನ ಮಾಡಿ ಒಂದು ಗುಡ್ಡಿ ಹಾಕಿದೆ. ಗುಡ್ಡಿ ಹಾಕಿ ಒಂದು 10 ದಿನ 15 ದಿನ ಬಿಟ್ಟಿಂದ ಹೋಗಿ ಹೊಳಸಿ ನೋಡಿದ್ರ ಅದ ಸಗಣಿ ತಗೊಂಡು ನನ್ನ ಮಕ್ಕಕ್ಕೆ ಹೊಡಿಯೋ ಸಿಟ್ಟು, ಕೊಳತು ವಾಸನೆ, ಸಿಕ್ಕಾಪಟ್ಟಿ ಕೊಳತು ವಾಸನೆ. ಅದು ಸಿಕ್ಕಾಪಟ್ಟಿ ಕೊಳತು ವಾಸನೆ ಬಂದಿತ್ತು. ಬಂದಿಂದ ಮುಂದೆ ನಾವು ಸಗಣಿಯಾಗ ಏನಿದೆ ನೋಡಕ್ ಹೊಂಟೀನಿ, ಕೊಳತು ವಾಸನೆ ಐತಿ, ಕೊಳತು ವಾಸನೆ ನಾ ಏನು ಮಾಡೋದು ಅಂತೇಳಿ ಮತ್ತೆ ಇಲ್ಲಾಗ ಭ್ರಮೆ ಬಂತು ನನಗೆ. ಬಂದಿಂದ ಇದನ್ನ ಬಿಡಬಾರ್ದು ಅಂತೇಳಿ ಒಂದು 3-4 ವರ್ಷ 2 ವರ್ಷ ಏನು ರಾಕಾಗಲಿ ಅಂತೇಳಿ ಇಷ್ಟಿಷ್ಟು ಮಾಡ್ಬೇಕಂತೇಳಿ ದಿನ ಒಂದು 30 kg ಗುಡ್ಡಿ ಮಾಡೋದು, ಅದಕ್ಕೊಂದು ಕೋಲ್ ಚುಚ್ಚೋದು, ಗುಡ್ಡಿ ಮಾಡೋದು, ಕೋಲ್ ಚುಚ್ಚೋದು. ಹಿಂಗೆ 1 ವರ್ಷ ಮಾಡಿದೆ. ಅದ್ರಾಗ ಮತ್ತೆ 20 ದಿನ ಬಿಟ್ಟೆ. 20 ದಿನ ಬಿಟ್ಟ ನಂತರ ಸುತ್ತುಲಿ ಕಪ್ ಕಲರ್ ನಡ್ರಾಕ್ ಹಳದಿ ಕಲರ್ ಆತ. ಮತ್ತೆ ಅದಕ್ಕೊಂದು ಸಾಣಿಗೆ ಮಾಡಿಸಿ ಸಾಣಿಗೆ ತೋರಿಸ್ತೀನಿ, ಸಾಣಿಗೆ ಹಾಕಿ ತಿಕ್ಕಿದೆ. ಕೈ ಇಟ್ರೆ ಕೈಯ ಸುಡಾಕ್ ಬಂತ. ಅವಾಗ ಅದನ್ನ ಕೈ ಇಟ್ಟು ಕೈಯ ಸುಡಾಕ್ ಬಂತಲ್ಲ, ಇದು ಸುಟ್ಟದ್ದು ಹೋದ ಅಲ್ಲಿ ಹೊಲಕ್ಕೆ ಹಾಕೋದು ಅಂತೇಳಿ ಮತ್ತೆ ಬಿಟ್ಟೆ. 45 ದಿನ ಆತ್ರಿ. 45 ದಿನ ಆಗಿಂದ ಬಿಟ್ಟಿಂದ ಅದನ್ನ ಹೊಳಿಸಿ ಹಾಕಿದ್ರಿ. ನಿಮ್ ಮುಂದೆ ಹೇಳ್ತೀನಿ, ಮೂಗ್ ಗಿಡದ ಒಳ್ಳೆ ಪರಿಮಳ ವಾಸನೆ. ಇನ್ನೂ ಸ್ವಲ್ಪ ವಾಸನೆ ತಗೋಬೇಕಂತ. ಪರಿಮಳ ವಾಸನೆ ಅಂದ್ರೆ ಯಾವ್ದು ಮಸಡಿಗೆ ದೇಹಕ್ಕೆ ಹೊಡ್ಕೊಳ್ಳುವಂತ ಸೇಂಟ್ ವಾಸನೆ ಇಲ್ಲ. ಅದು ನಿಮ್ಮ ಫಸ್ಟ್ಗೆ ಸಾಕಷ್ಟು ಬಿಸಿಲು ಕಾದ ಮುಂಗಾರಿ ಮಳೆ ಬೀಳ್ತೈತಿ ನಿಮ್ಮೂರಿಗೆ. ಮುಂಗಾರಿ ಮಳೆ ಬಿದ್ದಾಗ ನಿಮ್ಮೂರಿಗೆ ಮಳೆ ಆಗಂಗಿಲ್ಲ, ನಿಮ್ಮೂರ್ ಹಿಂದಲಕ್ಕೆ ಮಳೆ ಆಕೈತಿ. ಅವಾಗ ಗಾಳಿ ಬೀಸ್ತೈತಿ. ಗಾಳಿ ಬೀಸಿದಾಗ ನಿಮ್ಗೆ ತಂಪು ಅನಿಸಿ ನಿಮ್ಮ ಮೂಗಿಗೆ ಒಳ್ಳೆ ವಾಸನೆ ಬರುತ್ತೆ. ಆ ವಾಸನೆ ಬರಾಕತ್ತ. ಆ ವಾಸನೆ ಹಂಗ್ಯಾಕೆ ಬರುತ್ತೆ ಅಂತಂದ್ರ, ಭೂಮಿ ಒಳಗಿರುವಂತ ಆಕ್ಟಿನೋಮಸ್ ಸೂಕ್ಷ್ಮಾಣು ಜೀವಿಗಳು ಆ ಮಳೆ ಬಿದ್ದಾಗ ಅದು ಉಸಿರಾಟ ಸ್ಟಾರ್ಟ್ ಆದಾಗ ಆ ವಾಸನೆ ಬರುತ್ತೆ. ಹಂಗಾದಾಗ ಅದು ವಾಸನೆ ಬರಾಕತ್ತ. ಅದನ್ನ ತಗೊಂಡು ಸಾಣಿಗೆ ಹಾಕಿ ಪೌಡರ್ ಮಾಡಿ ತಿಕ್ಕಾಕತ್ತಿದೆ. ತಿಕ್ಕಿನ ಪೌಡ್ರ್ ಅದನ್ನ ಕೈ ಇಟ್ರೆ ಕೈಯಾಗಿಟ್ಟು ಕೈ ಇಟ್ರೆ AC ಒಳಗೆ ಕೈ ಇಟ್ಟಂಗಾತ. ಭಾಳ ಚಲೋ ಆಗೈತೆ ಅಂತೇಳಿ ಅದನ್ನ ಹಾಕಿ ಹೊಲಕ್ಕೆ ಹಾಕಾಕತ್ತಿದೆ. ಕೋಲ್ಡ್ ಬರಾಕತ್ತ. ಅದನ್ನ ಅದನ್ನ ಮಾಡ್ತಾ ಅಲ್ಲೇ ಗುಂಪಿ ಮಾಡಿದ್ರಿ. ಗುಂಪಿ ಮಾಡಿ ದೀಪಾವಳಿ ಮಠ ಮಾಡಿದೆ. ದೀಪಾವಳಿ ಮತ್ತೆ ಶಗ್ ಮಳೆ ಹತ್ರಿ. ಹಂಗ ಕಿತ್ತು ಬೇರೆ ಕಡೆ ಹಾಕೋದಂತ ನೋಡಕ್ ಹೋದ್ರ ನೀವು ಮುಂದೆ ಹೇಳ್ತೀನಿ, ಹಿಂಗೆ ಎಬ್ಸಿದ್ರೆ ನೀವು ಇದ್ರಾಗ
ಉಗಾದಿ ಹಬ್ಬದಾಗ ಶಾವಿಗೆ ಬಸಿತಿರಲ್ಲ ಹಂಗೆ ಎರೆಹುಳ ತನ್ನಿಂತಾನ ಹುಟ್ಟಿ ಒಂದು ಎರೆಹುಳ ಬಿಟ್ಟಿಲ್ಲ ಅದ್ರಾಗ ಎರೆಹುಳ ತಾನ ಹುಟ್ಟಿ ಅದ್ರಾಗ ಈ ಎರೆಹುಳನ 500 ರೂಪಾಯಿ ಕೆಜಿ ರೈತರಿಗೆ ಮಾರಾಕ ಕೊಡಕತ್ತಾರ ಹೊಲಕ್ಕೆ ತಂದು ಹಾಕಾಕತ್ತಿಂದ ಮುಂದೆ ಈಗ ಹೆಂಗೆ ಬ್ಯಾಸಿ ಬಂತು ಬ್ಯಾಸಿ ಬಂದು ಒಂದು 3 ತಿಂಗಳಾಗಿಂದ ಹೋಗಿ ಹೊಳಿಸಿ ನೋಡಿದ್ರೆ ಇಷ್ಟು ತಿಂದು ಸಾಸಿವೆ ಕಾಳಂಗೆ ಮಾಡಿಬಿಟ್ಟೈತಿ ಗೊಂಡಾಳಿ ಮಾಡಿಬಿಟ್ಟೈತಿ ಅದು ಸಾಕಷ್ಟು ಜನ ಬಲ್ಲವ್ರಿಗೆ ಕೇಳಿದ್ವಿ ಬಲ್ಲವ್ರು ಏನು ಇಲ್ರಿ ಸಾಹೇಬ್ರ ಹಿಂಗೆ ಬಂದೈತಿ ಇದ್ರ ಒಂದು ಹುಳ ಬಂದು ತಿಂದೆಲ್ಲ ಸಾಸಿವೆ ಕಾಳಂಗೆ ಮಾಡೈತಿ ಮತ್ತೆ ಇದಕ್ಕೆ ಹೆಂಗ ಅಂತ ಅವ್ರು ಏನು ಹೇಳಿದಂದ್ರೆ ಅದು ತಿಂದ್ಬಿಟ್ಟು ನಿನಗೇನು ಉಳಿತೈತಿ ಅಂದ್ರೆ ನಾನು ಅದಕ್ಕೆ ಭಯ ಪಡ್ಲಿಲ್ಲ ಯಾಕೆ ಭಯ ಪಡ್ಲಿಲ್ಲ ಅಂತಂದ್ರೆ ಎರೆಹುಳ ತಿಂದ್ಬಿಟ್ಟಿನ ಚಲೋ ಆಕತ್ತೆ ಅಂತ ಹೇಳ್ತಾರೆ ಇವ್ರು ಅದು ತಿಂದ್ಬಿಟ್ಟಿಂದ ಚಲೋ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾರ ಅಂತೇಳಿ ನನಗೆ ಭಯ ಪಡ್ಲಿಲ್ಲ ಆದ್ರೆ ಅವ್ರು ಏನು ಹೇಳಿದ್ರು ಇದು ಮುಂದೊಂದು ಪತಂಗ ಆಕತಿ ಪತಂಗಾಗಿ ನೀನು ಹೊಲನ ಹಾಳು ಮಾಡುತ್ತೆ ಅಂತ ಹೇಳಿದ್ರು ಬಂದು ಒಂದು 6,000 ಲಾರ್ವಾ ಕೊಂದ್ಬಿಟ್ಟೆ ಸಾಣಿಗೆ ಹಾಕಿ ತಿಕ್ಕಿ ಕೊಂದು 6,000 ಲಾರ್ವಾ ಕೊಂದ್ಬಿಟ್ಟೆ ಕೊಂದಿಂದ ಮುಂದೆ ಹೇಳ್ತೀನಿ ರೀ ಡಾಕ್ಟರ್ ಆರ್ ಕೆ ಪಾಟೀಲ್ ಅಂತೇಳಿ ಇವರಿದ್ರಿ ಯಾರು ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿ ಇನ್ನೇ ರಿಟೈರ್ಡ್ ಆಕತ್ತಿದ್ರು ಕೀಟ ತಜ್ಞರಿ ಅವ್ರು ನಾ ಅವ್ರಿಗೆ ಫೋನ್ ಹಚ್ಚಿ ಹೇಳಿದೆ ಇಲ್ಲಿ ಸಾಹೇಬ್ರ ನಮ್ಮ ಹೊಲ್ದಾಗ ಹಿಂಗೊಂದು ಲಾರ್ವಾ ಬಂದೈತಿ ಲಾರ್ವಾ ತಿಂದೆಲ್ಲ ಸಾಸಿವೆ ಕಾಳಂಗೆ ಮಾಡೈತಿ ನಾ ಒಂದು 6,000 ಲಾರ್ವಾ ಕೊಂದ್ಬಿಟ್ಟೆ ಇಲ್ಲಿ ಮೇಲೆ ಸಪ್ಪ ಕೊಲ್ಲಬೇಡದನ್ನ ಅದನ್ನ ತಗೊಂಡು ನಮ್ಮ ಯೂನಿವರ್ಸಿಟಿ ತೊಗೊಂಬಾ ಅಂತಂದು ತಗೊಂಡು ಹೋದಿವ್ರಿ ಅಷ್ಟು ಕೊಂದ್ಬಿಟ್ಟು ಇನ್ನೊಂದು ಅರ್ಧ ಟ್ರ್ಯಾಕ್ಟರ್ ಎಷ್ಟಿತ್ತು ಅದನ್ನ ಕೊಲ್ಲದ್ ಬಿಟ್ಟು ಮುಂದೆ ಅದನ್ನ ಹೊತ್ಕೊಂಡು ಯೂನಿವರ್ಸಿಟಿ ಹೋದಿವ್ರಿ ಹೋಗಿ ಅವ್ರ ಕೇಜ್ನಾಗ ಇಟ್ಟು ಅದನ್ನ ಐಸಿಆರ್ ಡೆಲ್ಲಿ ಕಳಿಸಿ ಕೆಲವೊಂದಿಷ್ಟು ಹುಡುಗ ಪರಿಚಯ ಮಾಡಿ ಅವ್ರು ಸುಮ್ಕ ಬಿಡ್ಲಿಲ್ಲ ಮತ್ತೆ ದಿನ ಏನು ಗುಡ್ಡಿ ಮಾಡ್ದಿಲ್ಲ ಗುಡ್ಡಿ ಬಿಡ್ಕೊಂಡು ಪ್ಲಾಸ್ಟಿಕ್ ಹಾಕಿ ಸುತ್ತಿಡ ಇಟ್ಟು ಡಬ್ಬಾಕ ಅಂತ ಹೇಳಿದ್ರು ಮತ್ತೆ ಅವ್ರೇನು ಹೊಸದು ಹೇಳ್ಯಾರ ಅಂತೇಳಿ ಮತ್ತೊಂದು ದಿನ ನಮ್ಮ ಮನೆಗೆ ಒಂದು ಪ್ಲಾಸ್ಟಿಕ್ ಹಾಕಿ ಸುತ್ತಿಟ್ಟು ಗುಂಪಿ ಹಾಕಿದ ನಂತರ ನಿಮ್ಮ ಮುಂದೆ ಹೇಳ್ತೇನೆ ರೀ ಅದು ಪ್ಲಾಸ್ಟಿಕ್ ಕಾಳಿ ಏನೂ ಆಗಿದ್ದಿಲ್ಲ ಅದು ಮತ್ತೆ ಸಾಸಿವೆ ಕಾಳಿನಂಗೆ ಆಗಿತ್ತು ಅವಾಗ ಅವ್ರು ಫೋನ್ ಹಚ್ಚಿದ್ದೆ ಇಲ್ರಿ ಇದು ಗುಂಪಿ ಒಳಗೆ ಪ್ಲಾಸ್ಟಿಕ್ ಕಾಳಿ ಏನಾಗಿಲ್ಲ ಅದು ಇದಾಗೈತಿ ಸಾಸಿವೆ ಕಾಳಿನಂಗೆ ಆಗೈತೆ ಅಂತ ಇಲ್ಲ ನಿನಗೆ ಅದು ಡಿಕಂಪೋಸ್ ಮಾಡ್ತೇವೆ ಹುಳ ಅಂತೇಳಿ ಚೆಕ್ ಮಾಡಕ್ಕೆ ಹೇಳಿದ್ವಿ ನೀ ಕಂಟಿನ್ಯೂ ಮಾಡಿ ನಾವು ಬರ್ತೇವೆ ಅಂತೇಳಿ ಮುಂದೊಂದು 3-4 ತಿಂಗಳು ಬಿಟ್ಟಿಂದ 3 ಜನ ವಿಜ್ಞಾನಿ ಈಗ ಬಾಗಲಕೋಟೆ ಯೂನಿವರ್ಸಿಟಿ ಡಾಕ್ಟರ್ ಡೀನ್ ಅದಾರ ರೀ ಡಾಕ್ಟರ್ ವೆಂಕಟೇಶ್ವರ್ ಅಂತ ಒಬ್ರು ರೀ ಡಾಕ್ಟರ್ ಶಂಕರ್ ಮೂರ್ತಿ ಅಂತೇಳಿ ಅವ್ರು ಬೆಂಗಳೂರಿಗೆ ಅದಾರ ಆರ್ ಕೆ ಪಾಟೀಲ್ ಅಂತ ರಿಟೈರ್ಡ್ ಆಗ್ಯಾರ ಅವರು 3 ಜನ 4 ಗಂಟೆಗೆ ಇಲ್ಲಿ ಬಂದು ನಮ್ಮ ಹೊಲಕ್ಕೆ ಬಂದು ರಾತ್ರಿ 9 ಗಂಟೆ ಮಟ ಅದನ್ನ ಕೈಯಾಗ ಹಾಕೊಂಡು ಹುಳನ ಅದನ್ನ ಎಷ್ಟು ಫಾಸ್ಟ್ ಹೋಗತಿ ಎಷ್ಟು ಸ್ಲೋ ಹೋಗತಿ ಎಷ್ಟು ಯಾವ ಥರ ಹುಳ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೇಳ್ತಾರೆ ಅವರು ಇದ್ರ ಮ್ಯಾಗ 10 PhD ಮಾಡ್ಬೋದು ನೋಡಿ ಅಂತ ಹೇಳ್ತಾರೆ 10 PhD ಹಂಗೆ ಮಾಡಿಂದ ನಮ್ಮ ತಲೆಯಾಗ ಬಂದಿರೋದು ಬರೀ ಎರೆಹುಳದಕ್ಕಿಂತ ಅದ್ಭುತ ಅಂತ ಮಾಡುವಂಥದ್ದು ನಾನು 22 ವರ್ಷದೊಳಗೆ ಒಂದು 5-6 ಹುಳ ನೀರಿಲ್ಲಂಗೆ ಹುಳಗಳ ತಿಂದು ಕೆಲಸ ಮಾಡುವಂಥದ್ದು ಹುಟ್ಟು ಹಾಕಿ ರಿಸರ್ಚ್ ಸಂಶೋಧನೆ ಮಾಡೀವಿ ಮತ್ತು ಒಂದೊಂದು ಹುಳದ ಹೊಟ್ಟೆ ಒಳಗೆ ಹಾಸಿ ಬಂತಂದ್ರೆ ಒಂದೊಂದು ಬೇರೆ ಪೋಷಕಾಂಶಗಳು ಹೆಚ್ಚು ಕಡಿಮೆ ಆಗ್ತವೆ ಈ ಊಟಗಳನ್ನ ಬೇರೆ ಹುಳುಗಳು ತಿಂದ ನಂತರ ಇದ್ರಾಗಿರುವಂಥ ಪೋಷಕಾಂಶಗಳು ಬೇರೆಗೆ ಆಹಾರ ಅವಾಗ ಅಲ್ಲಿ ಮಟ ಇದೊಂದು ಕಚ್ಚಾ ವಸ್ತು ಹಿಂಗೆ ಮಾಡಿ 22 ವರ್ಷದಿಂದ ಇದನ್ನ ಈ ಜೀವನನ ಸಗಣಿಗೋಸ್ಕರ ಮೂಡಿಬಿಟ್ಟಿನಿ ನನ್ನ ಕೈಯ ರಟ್ಟಿ ಒಳಗೆ ಶಕ್ತಿ ಎಲ್ಲಿ ಮಾಡಿರ್ತೈತಿ ಅಲ್ಲಿವರೆಗೂ ಈ ಸಗಣಿಗೋಸ್ಕರನ ನಾನು ಇದನ್ನ ಕೆಲಸ ಮಾಡೋದು ನಾನು ಈಗ ನಮ್ಮ ಏನು ಪೂರ್ವಿಕರ ಕೃಷಿ ಇತ್ತಲ್ಲ ಹಂಗೆ ಈ ತಿಪ್ಪಿ ಗೊಬ್ಬರ ಪರಿವರ್ತನೆ ಮಾಡೋದು ತಿಪ್ಪಿಯನ್ನು ತುಪ್ಪ ಮಾಡೋದು ಬೆಳೆ ಪರಿವರ್ತನೆ ಮಾಡೋದು ಸಾಕಷ್ಟು ಬೆಳೆಗಳು ಬೆಳೆದು ಇಷ್ಟ ಮಾಡಕತ್ತೀವಿ ಇವತ್ತು ಸ್ಪ್ರೇ ಮತ್ತು ಕೆಮಿಕಲ್ ಎಟ್ಟ ಮುಟ್ಟಿಲ್ಲ ಬಟ್ ಇದ್ರೊಳಗೆ ಸಾಕಷ್ಟು ಪೋಷಕಾಂಶ ಸೂಕ್ಷ್ಮಾಣು ಜೀವಿಗಳು ಭಾಳ ಜಾಸ್ತಿ ಬಂದವು ಡಾಕ್ಟರ್ CP ಚಂದ್ರಶೇಖರ್ ಸಾಹೇಬ್ ಅಂತ ಇದನ್ನೆಲ್ಲ ಚೆಕ್ ಮಾಡ್ಸ್ಯಾರ ನಿಮಗೆ ಇದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ಭೂಮಿಯಾಗ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂತೀವಿ ಅದ್ರೊಳಗೆ ಆರ್ಗ್ಯಾನಿಕ್ ಕಾರ್ಬನ್ 33.11 ಐತ್ರಿ ಹಿಂಗ್ರಿ ಸಾರ್ವಜನಿಕ ರಂಜಕ ಪೊಟ್ಯಾಷಿಯ ಜಿಂಕ್ ಬೋರಾನ ಐರಾನ ಮಾಲಿಬ್ಡಿನ್ CN ರೇಷಿಯೋ ಹಿಂಗೆ 16 ಲೋಗ ಪೋಷಕಾಂಶಗಳು ಸೂಕ್ಷ್ಮಾಣುಜೀವಿಗಳು ಆಕ್ಟಿನೋಮೈಸಿಸ್ ಫಾಸ್ಫರಸ್ ನೈಟ್ರೋಜನ್ ಫಿಕ್ಸರು ಫಂಗೈ ಹಿಂಗೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಇವೆಲ್ಲ ನನ್ನ ಲೈಫ್ ಇನ್ನೂ 3 ಜನ್ಮ ತಾಳಿ ಬಂದ್ರು ಇದ್ರೊಳಗೆ ಸಾಕಷ್ಟು ಹುಳುಗಳು ಕೆಲಸ ಮಾಡ್ದು ಅವು ನಮಗೆ ರಿಸರ್ಚ್ ಮಾಡೋಕ್ಕಾಗಲ್ಲ ಅಷ್ಟು ಅಗಾಧವಾದ ಶಕ್ತಿ ಸಗಣಿ ಒಳಗೈತಿ ಸಗಣಿ ಅನ್ನೋದು ಒಂದು ಕಚ್ಚಾ ವಸ್ತು ಇದನ್ನ ಹೆಂಗ ಪರಿವರ್ತನೆ ಮಾಡಿ ನಾವು ಭೂಮಿ ಕೊಟ್ಟಾಗ ನಾವು ಎಷ್ಟು ಬೇಕಷ್ಟು ಇಳುವರಿ ತೆಗಿಬೋದು ಎಷ್ಟು ಬೇಕಷ್ಟು ಪೋಷಕಾಂಶಗಳು ಸೂಕ್ಷ್ಮ ಪ್ರತಿ ವರ್ಷ ಹೆಚ್ಚಾಕವು ಇಷ್ಟು ಅಲ್ದ ನಾವು 1 kg ಹಾಕಿನಂದ್ರೆ 1 ವರ್ಷಕ್ಕೆ 1000 ವರ್ಷ ಮಟ್ಟ 1 ಲೀಟರ್ ವಾಟರ್ ಟ್ಯಾಂಕ್ ಆಗಿ ಕೆಲಸ ಮಾಡ್ತೀವಿ ಹಂಗೆ ನಮ್ಮ ಕಡೆ ಈ ಪ್ರತಿ ವರ್ಷ 26 ಟನ್ ನಾವು ಮಾಡ್ತೀನಿ 26,000 ಲೀಟರ್ ವಾಟರ್ ಟ್ಯಾಂಕ್ ಕಟ್ಟಿಸ್ತೀವಿ ಇದು ನೀರು ಹಿಡ್ಕೊಂತೈತಿ ಮಳಿ ಬಂದಾಗ ನೀರು ಹಿಡ್ಕೊಂತೈತಿ ಮತ್ತೆ ಡ್ರೈ ಆಕತಿ ನೀವು ಟ್ಯಾಂಕ್ ಖಾಲಿ ಆದಾಗ ಹೆಂಗೆ ನೀರು ಖಾಲಿ ಆಕತಿ ಮತ್ತೆ ಫಿಲ್ಅಪ್ ಮಾಡ್ತಿಲ್ಲ ಹಾಗಾಗಿ ನಾನು ನೀರಿಲ್ಲಂಗ ಸಾಕಷ್ಟು ತೋಟಗಾರಿಕೆ ಬೆಳೆ ಇದ್ರ ಕರಿಬೇ ಗಿಡ ಸೀತಾಫಲ ಪೇರ್ಲ ನಿಂಬಿ ಗಿಡ ಅವನ್ನೆಲ್ಲ ಆಮೇಲೆ ತೋರಿಸ್ತೀನಿ ಅಂಥವೆಲ್ಲ ಬೆಳೆದನ್ರಿ ಬಟ್ ನೀರು ಯಾಕಿಲ್ಲ ಅಂತ ಹೇಳ್ತೀನಿ ಅಂದ್ರೆ ಇದನ್ನ ಒಮ್ಮೆ ಹಾಕಿದ್ರ ಅಂತಂದ್ರೆ ಮಳೆಗಾಲದಾಗ ಇರುವಂಥ ತೇವಾಂಶ ಹಿಡ್ಕೊಂಡಿರ್ತೈತಿ ಬೇಸಿಗೆ ಕಾಲದಾಗ ಅದನ್ನ ಸ್ವಲ್ಪ ಕೊಡುತ್ತೆ ಮತ್ತೆ ಮಳೆಗಾಲದಾಗ ಅದಕ್ಕೆ ಚೆನ್ನಾಗಿ ಕೊಡ್ಸಬೇಕು ಬಟ್ ನೀರಾವರಿ ಹೆಂಗೆ 2 ಟೈಮ್ ನಮಗೆಲ್ಲ ಬರಂಗಿಲ್ಲ ಮಳೆಗಾಲದಾಗ ಚೆನ್ನಾಗಿ ಬರುತ್ತೆ ಹಾಗಾಗಿ ನಮಗೆ ನೀರು ಅವಶ್ಯಕತೆ ಇಲ್ಲ